ವೆಲ್ಕಮ್ ಬ್ಯಾಕ್. ಸೋಂಕಿನ ಆತಂಕದ ಬೆನ್ನಲ್ಲೇ ಸಿದ್ದು ಸರ್ಕಾರ ಅಲರ್ಟ್ ಆಗಿದ್ದು ಡಿಸಿ ಮತ್ತು ಡಿಎಚ್ಒಗಳ ಜೊತೆಗೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ. ಚಿಕ್ಕ ಮಕ್ಕಳಿಗೂ ಕೂಡ ಅಲ್ಲೆಲ್ಲೋ ಸೋಂಕು ಹರಡ್ತಾ ಇರೋ ಹಿನ್ನೆಲೆ ಭಯದ ವಾತಾವರಣ ಅಂತೂ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ಬಗ್ಗೆ ಮಾತನಾಡಿದರೆ ದಿನೇಶ್ ಗುಂಡೂರಾವ್ ಏನು ಹೇಳಿದ್ರು ಕೇಳೋಣ ಬನ್ನಿ. A report has come out that this is the first case of HMPV in India, which is not true, because HMPV is an existing virus and certain percentage of people do get affected by this virus, and it is not something new. And the baby, the child that has got affected, has got no travel history, and they're all local people. They're not coming from China or Malaysia or some other country. So I do not think there's any connection to that. China's outbreak is, they are saying, is a new variant of HMPV. So that is what they are saying. We don't have the full details, and the government of India is yet to provide any full details to us. And maybe they are also trying to get more information. So if that could be a new strain of a HMPV which there is there in China. But HMPV is something which is already there it's been there for a long time, and it causes common symptoms like cold and maybe flu and cough, and then it's a self-limiting virus, so it goes away after some time. And I don't think we should be calling it the first case. That is a wrong way of reporting. I don't think we should be simply testing when, unnecessary. How many, for every person with cold and cough, if you start testing, then, what is the use of to find out the strain of this? But this is our own, these are all local strains which have been there. Whether China, we should also first know what is the strain that is there in China. That information has to come. So whether do they have it or not, I do not know. So let us see. I think maybe I can give you more clarity after the meeting gets over. And I will not want to blame anybody, but of course we all have to be careful and take whatever necessary, which is there for all, any viral or any bacterial diseases. If we are careful, it's better for us. To wash our hands, to maintain some distance, especially if you have got symptoms. Those things are already advisories have been issued. That's going to be started on this? No, that I don't know. See, let us not take any decision before coming to a proper conclusion. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ HMPV ಸೋಂಕಿನ ಆತಂಕ ಇದೆ, ಬೆನ್ನಲ್ಲೇ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ವೈರಸ್ ಬಗ್ಗೆ? ಪವಿತ್ರ, ಈಗಾಗಲೇ ಕೋವಿಡ್ ಹೋಯ್ತು ಅನ್ನುವಂತ ನಿಟ್ಟಿನಲ್ಲಿ ಈಗ ಚೀನಾದಲ್ಲಿ ಕೂಡ ಹೊಸ ವೈರಸ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಮಗುವಿನಲ್ಲಿ ಒಂದು ವೈರಸ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಒಂದ್ ಕಡೆ ಸಹಜವಾಗಿ ಜನಸಾಮಾನ್ಯರಿಗೆ ಒಂದು ಆತಂಕ ಕೂಡ ಸೃಷ್ಟಿ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಆರೋಗ್ಯ ಸೌಧದಲ್ಲಿ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ HMPV ಏನ್ ಪತ್ತೆ ಆಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವೈದ್ಯಾಧಿಕಾರಿಗಳನ್ನು ಕೂಡ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಏನೆಲ್ಲ ಒಂದು ಇದಕ್ಕೆ ಕಾರಣಗಳು, ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನುವಂಥದ್ದು, ಇದು ಚೈನಾ ವೇರಿಯಂಟೆಡ್ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದೆ. ಅಂದ್ರೆ ಚೈನಾದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಮತ್ತೆ ಇವತ್ತು ಈ ಮಗುವಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಆರೋಗ್ಯ ಸಚಿವರಾಗಿ ದಿನೇಶ್ ಗುಂಡೂರಾವ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಕ್ರಮ ಏನು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡ್ತೇವೆ. ಮತ್ತೆ ಕೇಂದ್ರ ICMR ಅಭಿಪ್ರಾಯ ಕೂಡ ಪಡೆದುಕೊಂಡು ಇದ್ರ ಬಗ್ಗೆ ಕ್ರಮದ ಬಗ್ಗೆ ಚಿಂತನೆ ಕೂಡ ನಡೆಸ್ತೇವೆ ಅನ್ನುವಂತ ಮಾತನ್ನು ಕೂಡ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ವೈರಸ್ ಏನು ಹೊಸದೇನಲ್ಲ, ಈ ವೈರಸ್ ನಿಂದ ಉಸಿರಾಟ ತೊಂದರೆ ಸಮಸ್ಯೆ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈ ಮಗು ಎಲ್ಲೂ ಕೂಡ ಓಡಾಡಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಮ್ಯುನಿಟಿ ಕಡಿಮೆ ಇರುವ ಮಕ್ಕಳಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ಮಾಹಿತಿ ಅನ್ನುವಂಥದ್ದನ್ನು ಕೂಡ ಆರೋಗ್ಯ ಸಚಿವರು ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ತಜ್ಞರ ಜೊತೆ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಈಗ ಮಗುವಿನಲ್ಲಿ ಪತ್ತೆ ಆಗಿರ್ತಕ್ಕಂಥ ವೈರಸ್ ಯಾವ ರೀತಿಯಾಗಿ ಚೈನಾದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥ ಮಾತಿದೆ. ಹಾಗಾಗಿ ಇದಕ್ಕೂ ಏನ್ ಸಂಬಂಧ, ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಇವತ್ತು ಸಭೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಪವಿತ್ರ.
ಬಸವರಾಜ್, ಆತಂಕ ಬೇಡ, ಅಲರ್ಟ್ ಆಗಿರಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಎಲ್ಲಿ ಕೋವಿಡ್ ಅಲ್ಲಿ ಇದ್ದಂತ ರೂಲ್ಸ್ ಗಳನ್ನೆಲ್ಲ ಅಪ್ಲೈ ಮಾಡ್ಬಿಡ್ತಾರೋ ಅಂತ ಭಯ ಕೂಡ ಇದೆ. ಅದರಲ್ಲೂ ತುರ್ತು ಸಭೆ ಕರೆದಿದ್ದಾರೆ ಅಂದ್ರೆ ಇನ್ನಷ್ಟು ಟೆನ್ಷನ್. ಯಾಕಂದ್ರೆ 8 ತಿಂಗಳ ಮಗು, 3 ತಿಂಗಳ ಮಗು ಇಬ್ಬರಿಗೂ ಕೂಡ ಈಗ ಅಟ್ಯಾಕ್ ಆಗಿರೋದ್ರ ಹಿನ್ನೆಲೆ ಏನಾದ್ರೂ ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಏನಾದ್ರೂ ಘೋಷಣೆ ಮಾಡುವ ಸಾಧ್ಯತೆಗಳು ಇದೆಯಾ ಅಂತ, ಮಾಸ್ಕ್ ಹಾಕಿ ಆ ಥರದ್ದೇನಾದ್ರು? ಪವಿತ್ರ, ಒಂದ್ ಕಡೆ ಏನು ಚೈನಾದಲ್ಲಿ ಇದು ಆತಂಕ ಕೂಡ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಮೊನ್ನೆ ತಾನೇ ಶಾಸಕರಾಗಿರ್ತಂತ ಗಣಿಗ ರವಿ ಅವರು ಕೂಡ ಚೈನಾದಿಂದ ಬಂದು ಒಂದು ಈ ರೀತಿಯಾದ ಪ್ರಕರಣ ಅಲ್ಲಿ ಹೆಚ್ಚಾಗ್ತಾ ಇದೆ ಸೋಂಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಅದಾದ ಬಳಿಕ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಮಗುವಿನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಇದು ಸಾಕಷ್ಟು ಸಹಜವಾಗಿ ಆತಂಕ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ಆರೋಗ್ಯ ಸಚಿವರಾಗಿರೋ ದಿನೇಶ್ ಗುಂಡೂರಾವ್ ಹೇಳುವಂತ ಮಾಹಿತಿ ಏನಂತಂದ್ರೆ ಚೈನಾದಲ್ಲಿರ್ತಕ್ಕಂಥ ವೈರಸ್ಗೂ ಮತ್ತೆ ಈಗ ನಮ್ಮ ರಾಜ್ಯದಲ್ಲಿ ಮಗುವಿಗೆ ಕಂಡು ಬಂದಿರತಕ್ಕಂಥ ವೈರಸ್ಗೂ ಇದು ಸಂಬಂಧ ಇಲ್ಲ, ಇದು ಬೇರೆನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಏನೇ ಆಗಿದ್ರು ಸಹಿತ ಮುನ್ನೆಚ್ಚರಿಕೆ ಕ್ರಮವಾಗಿ ವೈರಸ್ಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಮೊದಲಿಗೆ ಕ್ರಮವನ್ನ ಕೈಗೊಳ್ಳಬೇಕು. ಅದನ್ನ ತಡೆಗಟ್ಟುವಂತ ರೀತಿ ಏನು, ಅದರ ಲಕ್ಷಣಗಳೇನು, ಅದು ಹರಡುವಿಕೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಮೊದಲು ಅದನ್ನ ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸ್ಬೇಕಾಗುತ್ತೆ, ಅದನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದರ ಲಕ್ಷಣಗಳೇನು, ಅದು ಯಾವ ರೀತಿಯಾಗಿ ಹರಡಬಹುದು, ಏನ್ ಕಾರಣ ಅನ್ನುವಂಥದ್ದನ್ನ ಹಿಡಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಔಷಧಿಗಳನ್ನು ಕೂಡ ಅದನ್ನು ಸರ್ಕಾರ ಕೂಡ ಆರೋಗ್ಯ ಇಲಾಖೆ ಅದನ್ನ ಸಿದ್ಧಪಡಿಸಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಜನರಿಗೂ ಕೂಡ ಕೆಲವೊಂದಿಷ್ಟು ಆತಂಕ ಬೇಡ, ಆದ್ರೆ ಎಚ್ಚರಿಕೆಯಿಂದ ಇರಿ ಅನ್ನುವಂತ ಮಾತನ್ನು ಕೂಡ ಆರೋಗ್ಯ ಇಲಾಖೆ ಈ ಬಗ್ಗೆ ಸಂದೇಶ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಜನರಲ್ಲಿ ಕೂಡ, ಯಾಕಂತಂದ್ರೆ ಹಿಂದೆ ಆಗಿರ್ತಕ್ಕಂಥ ಅವಾಂತರಗಳು ಎಲ್ಲರಿಗೂ ಇಡೀ ದೇಶಕ್ಕೂ ಗೊತ್ತು, ನಮ್ಮ ರಾಜ್ಯದವರಿಗೂ ಗೊತ್ತು. ಹಾಗಾಗಿ ಈ ಬಗ್ಗೆ ನಾವು ಆರೋಗ್ಯದ ದೃಷ್ಟಿ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಮತ್ತಷ್ಟು ಈ ಸೋಂಕಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡು ಅದರ ಜಾಗೃತಿಯನ್ನು ಮೂಡಿಸುವಂತ ಹೊಣೆಗಾರಿಕೆ ಆರೋಗ್ಯ ಇಲಾಖೆ ಮೇಲೆ ಇರುವಂತದ್ದು. ಪವಿತ್ರ.